ನಮ್ಮ ಅಭ್ಯರ್ಥಿಯಾಗಿ ಶ್ರೀಯುತ ರಘುಪತಿ ಭಟ್ರವರು ಚುನಾವಣೆಗೆ ಸ್ಪರ್ಧೆ ಮಾಡಿದ ನಮ್ಮೆಲ್ಲರೂ ಕೂಡ ಬಹಳ ಸಂತೋಷದಲ್ಲಿದೆ. ಭಾರತೀಯ ಜನತಾ ಪಾರ್ಟಿಯ ನಿಷ್ಠಾವಂತ ಕಾರ್ಯಕರ್ತ. ನಾನು ಬೇರೆ ಅಭ್ಯರ್ಥಿಗಳ ಬಗ್ಗೆ ಪ್ರಸ್ತಾಪ ಮಾಡಕ್ಕೆ ಹೋಗಲ್ಲ. ನಿಷ್ಠೆಗೆ ಪಕ್ಷದಲ್ಲಿ ಮತ್ತೊಂದು ಹೆಸರನ್ನೇ ರಘುಪತಿ ಭಟ್ ಅಂತ ಹೇಳೋದಕ್ಕೆ ನನಗೆ ತುಂಬ ಸಂತೋಷ ಆಗುತ್ತೆ, ಹೆಮ್ಮೆ ಆಗುತ್ತೆ. ಇಷ್ಟೇ ಜೊತೆಗೇನೆ ರಾಷ್ಟ್ರೀಯತೆ ಎಲ್ಲೂ ಕೂಡ ರಘುಪತಿ ಭಟ್ ಹತ್ರ ಜಾತೀಯತೆ ನಾನು ಕಾಣಲಿಲ್ಲ. ರಾಷ್ಟ್ರೀಯತೆಯ ಒಂದು ಪ್ರತೀಕ ರಘುಪತಿ ಭಟ್ ಅಂದ್ರೆ ತಪ್ಪಾಗಿಲ್ಲ. ರಘುಪತಿ ಭಟ್ ಅವರಿಗೆ ಬೆಂಬಲವನ್ನು ನಾವು ಕೊಟ್ಟು ಈ ಒಂದು ಕ್ಷೇತ್ರದಲ್ಲಿ ಅತಿ ಹೆಚ್ಚು ಅಂತರದಿಂದ ಅವ್ರನ್ನ ಗೆಲ್ಲಿಸ್ತೀವಿ ಅನ್ನೋ ವಿಶ್ವಾಸ ನಮಗಿದೆ. ಹಾಗಾಗಿ ಇವತ್ತು ಶಿವಮೊಗ್ಗದ ರಾಷ್ಟ್ರಭಕ್ತ ಬೆಳಗ ಸಂಪೂರ್ಣ ರಘುಪತಿ ಭಟ್ ಅವರಿಗೆ ಬೆಂಬಲವನ್ನು ಘೋಷಣೆ ಮಾಡಿದ್ದೀವಿ, ಗೆಲ್ಲಿಸ್ತೀವಿ ಅನ್ನೋ ವಿಶ್ವಾಸ ನಮಗಿದೆ. ನನ್ನಂಗೆ ಪಕ್ಷದಲ್ಲಿ ಅನ್ಯಾಯ ಆಗಿದೆ ಅಂತ ಅನ್ನೋಕ್ಕಿಂತನೂ ನನ್ನಂಗೆ ಅವರು ಪಕ್ಷದ ಮೋಸ ಆಗಿದೆ. ಯಾಕೆಂತಂದ್ರೆ ಅನ್ಯಾಯಕ್ಕೂ ಮೋಸಕ್ಕೂ ಬಹಳ ವ್ಯತ್ಯಾಸ ಇದೆ. ಟಿಕೆಟ್ 2 ದಿನ ಮುಂಚೆ ನಿನಗೆ ಅಂತ ಘೋಷಣೆ ಮಾಡಿ ಹೇಳಿ ಅದನ್ನು ಬೇರೆಯವರಿಗೆ ಕೊಡಿಸೋದ್ರಲ್ಲಿ ಯಶಸ್ವಿ ಆಗಿದೆಲ್ಲ, ಇದನ್ನು ಮೋಸ ಅಂತ ಕರೀತಾರೆ. ಆ ಮೋಸವನ್ನ ರಘುಪತಿ ಭಟ್ ಚುನಾವಣೆಯಲ್ಲಿ ಗೆಲ್ಲೋದ್ರ ಮುಖಾಂತರ ಸರಿಯಾದ ಉತ್ತರವನ್ನು ನಾವು ಅದಕ್ಕೆ ಕೊಡ್ತೇವೆ. ನಾನು ಚುನಾವಣೆ ನಿಂತಿದ್ದಿಂದನೇ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಈಶ್ವರಪ್ಪನಂತರೂ ಕೂಡ ಪಕ್ಷೇತರವಾಗಿ ನಿಂತಿದ್ದಾರೆ ಅಂತಂದ್ರೆ ಇದರಲ್ಲಿ ಏನೋ ವಿಶೇಷ ಇದೆ ಅನ್ನೋದನ್ನ ಇಡೀ ರಾಜ್ಯದಲ್ಲಿ ಚರ್ಚೆ ಆಯಿತು. ಕೇಂದ್ರದ ಭಾರತೀಯ ಜನತಾ ಪಾರ್ಟಿ ಕೂಡ ಚರ್ಚೆ ಆಗಿದೆ ಅಂತ ನಾನು ಭಾವಿಸ್ತೇನೆ. ಇದು ಪರಿವರ್ತನೆ ಆಗಬೇಕು, ಶುದ್ಧೀಕರಣ ಆಗಬೇಕು ಅನ್ನೋದ್ರ ಉದ್ದೇಶದಿಂದ ನಾನು ಚುನಾವಣೆ ಸ್ಪರ್ಧೆ ಮಾಡಿದ್ದು ಹೌದು. ಅದರ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ. ಚರ್ಚೆ ಆದ ನಂತರ ಈ ಫಲಿತಾಂಶ ಬಂದ ನಂತರ ಎಷ್ಟು ಮಟ್ಟಿಗೆ ಶುದ್ಧೀಕರಣ ಆಗುತ್ತೆ ಅನ್ನೋದನ್ನ ನೀವು ಕಾದು ನೋಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.